ಹೇಗೆ ವಾಲ್ಯೂಮ್ ಕಾನ್ಸೆಪ್ಟು ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡ್ಬೋದು ವಾಲ್ಯೂಮ್ ಅಂತ, ವಾಲ್ಯೂಮ್ ಇಂಡಿಕೇಟರ್ ಆ್ಯಡ್ ಆದಾಗ ಈ ಥರ ವಾಲ್ಯೂಮ್ಸ್ ಬಾರ್ ತೋರಿಸುತ್ತೆ. ಏನಿದು ವಾಲ್ಯೂಮ್ಸ್ ಅಂದರೆ, ನಿಮಗೆ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ದ ಹಾಗೆ ವಾಲ್ಯೂಮ್ಸ್ ಅಂದಾಗ ಇದು ಎಷ್ಟು ಬೈಯಿಂಗ್ ಮತ್ತು ಸೆಲ್ಲಿಂಗ್ ಆ್ಯಕ್ಟಿವಿಟಿ ನಡೆದಿದೆ ಅಂತ ಆ ದಿನದ್ದು ಕ್ಯಾಂಡಲ್ಗೆ ಆ ದಿನ ವಾಲ್ಯೂಮ್ ಬಾರ್ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ಪ್ರತಿಯೊಂದು ಕ್ಯಾಂಡಲ್ಗೂ ಒಂದೊಂದು ವಾಲ್ಯೂಮ್ ಬಾರ್ ಇರುತ್ತೆ ಕೆಳಗೆ. ಇದು ವಾಲ್ಯೂಮ್ ಬಾರ್ಸ್. ನಿಮಗೆ ಈ ವಾಲ್ಯೂಮ್ ಬಾರ್ಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ಈಚ್ ಡೇಗೆ ನಿಮಗೆ ಆ ವಾಲ್ಯೂಮ್ಸ್ ಬಾರ್ಸು ಕ್ರಿಯೇಟ್ ಆಗುತ್ತೆ. ಅಂದರೆ ಆ ದಿನ ಎಷ್ಟು ವಾಲ್ಯೂಮ್ಸು ಟ್ರೇಡ್ ಆಗಿದೆ, ಅಂದರೆ ಎಷ್ಟು ಜನ ಬೈಯರ್ಸು ಸೆಲ್ಲರ್ಸು ಇನ್ಕ್ಲೂಡ್ ಆಗಿದ್ದಾರೆ. ಅಂದರೆ ಈ ಗ್ರೀನ್ ಕ್ಯಾಂಡಲ್ ಇದೆ ಅಂದರೆ ತುಂಬ ಜನ ಬೈಯರ್ಸ್ ಇದ್ದಾರೆ ಅಂತ. ಈ ಕ್ಯಾಂಡಲ್ಗೆ ತುಂಬ ಜನ ಬೈಯರ್ಸ್ ತುಂಬ ಅಗ್ರೆಸಿವ್ ಆಗಿ ಬೈ ಮಾಡ್ತವ್ರೆ ಅಂತ. ಡಿಮ್ಯಾಂಡ್ ತುಂಬ ಇದೆ ಅಂತ ವಾಲ್ಯೂಮ್ ಬಾರ್. ಅದೇ ನೀವು ಇನ್ ಕೇಸ್ ಇಲ್ಲಿ ವಾಲ್ಯೂಮ್ ಇಂಡಿಕೇಟರ್ ಕಾಣಿಸಿಲ್ಲ ಅಂದ್ಕೊಳ್ಳಿ, ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಇಂಡಿಕೇಟರ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಾಲ್ಯೂಮ್ ಅನ್ನೋದೊಂದು ಟೈಪ್ ಮಾಡಿದ್ರೆ VOLU ವಾಲ್ಯೂಮ್ ಅಂತ ನಿಮಗೆ ವಾಲ್ಯೂಮ್ಸ್ ಇಂಡಿಕೇಟರ್ ಆ್ಯಡ್ ಆಗುತ್ತೆ. ಥರ ವಾಲ್ಯೂಮ್ ಇಂಡಿಕೇಟರ್ ಆ್ಯಡ್ ಆಗುತ್ತೆ. ನೀವು ಇನ್ನೊಂದು ವಾಲ್ಯೂಮ್ ಇಂಡಿಕೇಟರ್ ಯೂಸ್ ಮಾಡ್ಕೋಬೋದು. ನಿಮ್ಗೆ ಈ ವಾಲ್ಯೂಮ್ ಇಂಡಿಕೇಟರ್ ಯೂಸ್ ಮಾಡ್ಬೋದು. ಇನ್ನೊಂದು ವಾಲ್ಯೂಮ್ ಇಂಡಿಕೇಟರ್ ಅಂತಿದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಸಿಂಪಲ್ ವಾಲ್ಯೂಮ್ ವಿತ್ ಪಾಕೆಟ್ ಪಿವೋಟ್ಸ್ ಅಂತ. ಇದು ಏನಿದು ಕಾನ್ಸೆಪ್ಟ್ ಅಂದರೆ, ನಿಮಗೆ ಹೈಯೆಸ್ಟ್ HVE ಅಂತಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡೋದು, ಇದು ಓದ್ಬೋದು. ಅಂದರೆ ಈ ಬಾರ್ ಬಂದು HV ಅಂದರೆ ಹೈಯೆಸ್ಟ್ ವಾಲ್ಯೂಮ್ ಎವರ್. ಅಂದರೆ ಯಾವತ್ತೂ ಇಷ್ಟೊಂದು ವಾಲ್ಯೂಮ್ಸು ಟ್ರೇಡ್ ಆಗಿಲ್ಲ ಅಂತ, ಎವರ್. ಅದು ಇಲ್ಲಿ ಜಾಸ್ತಿ ಟ್ರೇಡ್ ಆಗಿದೆ ಅಂತ. ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು ನೀವು, HVQ ಅಂತ ಇಲ್ಲಿ ಕೆಳಗೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ HVQ ಅಂದರೆ ಹೈಯೆಸ್ಟ್ ವಾಲ್ಯೂಮ್ ಕ್ವಾರ್ಟರ್. ಆ ಕ್ವಾರ್ಟರಲ್ಲಿ 3 ಮಂತ್ಸಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ಟೈಮಲ್ಲಿ ಇದೆ ಅಂತ ನೋಡ್ಬೋದು. ಇಲ್ಲೂ ಇನ್ನು ಹೈಯೆಸ್ಟ್ ವಾಲ್ಯೂಮ್ HVY ಅಂದರೆ ಹೈಯೆಸ್ಟ್ ವಾಲ್ಯೂಮ್ ಇಯರ್. ಆ ಇಯರಲ್ಲಿ ಇದೆ ಹೈಯೆಸ್ಟ್ ವಾಲ್ಯೂಮ್ ಟ್ರೇಡ್ ಆಗಿದೆ ಅಂತ ಈ ಪರ್ಟಿಕ್ಯುಲರ್ ಪಾಯಿಂಟ್. ನಿಮಗೆ ಏನಕ್ಕೆ ಇದು ವಾಲ್ಯೂಮ್ ಯೂಸ್ ಮಾಡ್ಬೋದು ಅಂದರೆ, ಇನ್ ಕೇಸ್ ನೀವು ಟ್ರೇಡ್ ತೊಗೊಂಡಾಗ ನಿಮಗೆ ಒಂದು ಕನ್ಫರ್ಮೇಷನ್ ವಾಲ್ಯೂಮ್ಸ್ ಇದೆ ಅಂದರೆ, ಬೈಯಿಂಗ್ ಆ್ಯಕ್ಟಿವಿಟಿ ಡಿಮ್ಯಾಂಡ್ ಜಾಸ್ತಿ ಇದೆ ಅಂದರೆ ಆಬ್ವಿಯಸ್ ಆಗಿ ಪ್ರೈಸ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಇದೊಂದು ವಾಲ್ಯೂಮ್ ಇಂಡಿಕೇಟರ್ ಬಂದು ಒಂದು ತುಂಬ ಬೆನಿಫಿಟ್ ಆಗುತ್ತೆ. ನಿಮಗೆ ಟ್ರೇಡ್ ತೊಗೋಬೇಕಾ ಬೇಡವಾ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇರಲ್ಲ. ಆ ಕಾನ್ಫಿಡೆನ್ಸ್ ಬೇಕಂದಾಗ ಈ ವಾಲ್ಯೂಮ್ ಇಂಡಿಕೇಟರ್ ಯೂಸ್ ಮಾಡಿಕೊಂಡು ನೀವು ಖಂಡಿತ ನೀವು ಟ್ರೇಡ್ನ ಇನಿಷಿಯೇಟ್ ಮಾಡ್ಬೋದು. ಆವಾಗ ನೀವು ಹೋಲ್ಡ್ ಮಾಡೋಕ್ಕೆ ಸ್ವಲ್ಪ ಧೈರ್ಯ ಇರುತ್ತೆ. ಸ್ಟಾಕ್ನ ಟ್ರೇಡ್ ಮಾಡಿ, ಸ್ವಿಂಗ್ ಟ್ರೇಡಿಂಗ್ ಆಗಲಿ, ನೀವೇನೋ ಪೊಸಿಷನಲ್ ಟ್ರೇಡಿಂಗ್ ತೊಗೊಂಡಾಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಷ್ಟೇ. ಮತ್ತು ಇನ್ನೊಂದೇನೆಂದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಸ್ಟಾಕು ಮೂವ್ ಆಗ್ತಾಯಿದೆ ಅಂದರೆ ಈ ಥರ ಮೇಲಕ್ಕೆ ಅಪ್ವರ್ಡ್ಸ್ ಮೂವ್ ಆಗ್ತಿದೆ ಅಂದರೆ, ಅಪ್ ಟ್ರೆಂಡ್ ಇದೆ ಅಂದಾಗ ವಾಲ್ಯೂಮ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಸ್ಟಾಕ್ ಪ್ರೈಸು ಮೇಲೆ ಹೋಗುತ್ತೆ ಅಂತ ಚಾನ್ಸಸ್ ಇರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೆಳಗೆ ಬೀಳ್ತಾ ಇದೆ ಸ್ಟಾಕು, ಬಟ್ ವಾಲ್ಯೂಮ್ಸು ಕಡಿಮೆನೇ ಇದೆ, ಏನು ಅಷ್ಟೊಂದಿಲ್ಲ ವಾಲ್ಯೂಮ್ಸು. ಯೂಶ್ವಲಿ ಸ್ಟಾಕ್ ಮೂವ್ ಆಗೋಕ್ಕೆ ವಾಲ್ಯೂಮ್ಸ್ ಬೇಕು, ಸ್ಟಾಕ್ ಫಾಲ್ ಆಗೋಕ್ಕೆ ವಾಲ್ಯೂಮ್ಸ್ ಏನು ಅವಶ್ಯಕತೆ ಇರಲ್ಲ. ಯಾಕಂದರೆ ನೀವು ಇನ್ ಕೇಸ್ ನೀವು ಅಬ್ಸರ್ವ್ ಮಾಡ್ಬೋದು, ಬಾಲ್ನ ನೀವು ಕೆಳಗಿಂದ ಮೇಲೆ ಎಸಿಬೇಕಂದಾಗ ಎನರ್ಜಿ ಬೇಕಾಗುತ್ತೆ, ಪವರ್ ಬೇಕಾಗುತ್ತೆ. ಅದೇ ಥರ ಈ ವಾಲ್ಯೂಮ್ಸ್ ಅನ್ನೋದು ಒಂದು ಪವರ್ ಮೇಲಕ್ಕೆ ಹೋಗೋಕ್ಕೆ. ಅದೇ ನೀವು ಮೇಲಿಂದ ಬಾಲ್ನ ಕೆಳಗೆ ಡ್ರಾಪ್ ಮಾಡೋಕ್ಕೆ ಏನು ಅಷ್ಟೊಂದು ಬೇಕಿಲ್ಲ, ಗ್ರಾವಿಟಿ ಫೋರ್ಸಿಂದನೇ ಕೆಳಗೆ ಬೀಳುತ್ತೆ. ಅದೇ ಥರ ಕೆಳಗೆ ಬೀಳೋಕ್ಕೆ ಅಷ್ಟೊಂದು ವಾಲ್ಯೂಮ್ಸ್ ಏನು ಬೇಕಿರಲ್ಲ, ಸ್ಲೋ ಆಗಿ ಅದೇ ಡ್ರಾಪ್ ಆಗ್ತಾ ಬರ್ತಾ ಇರುತ್ತೆ. ಅದೇ ಕಾನ್ಸೆಪ್ಟಲ್ಲೇ ವರ್ಕ್ ಆಗುತ್ತೆ.